Next problem. A compound representing the alloy of gold and copper crystallizes in a cubic lattice in which gold atoms occupy the lattice points at corner of the cube and copper atoms occupy the center of each of the cubic faces. What is the formula of the compound? Same as it is problem ಏನು ಚೇಂಜ್ ಇಲ್ಲ. ಏನಂದರೆ ಇಲ್ಲಿ ಆಟಮ್ಸ್ಗಳನ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಯಾವ ಆಟಮ್ಸ್ ಅಂದ್ಬಿಟ್ಟು ಯಾವುದಿಲ್ಲ ಒಂದು ಗೋಲ್ಡ್ ಮತ್ತು ಕಾಪರ್. ಓಕೆ, ಇಟ್ ಕ್ರಿಸ್ಟಲೈಸ್ ಇನ್ ಕ್ಯೂಬಿಕ್ ಲ್ಯಾಟಿಸ್. ಅಲ್ಲೇನು ಗೋಲ್ಡ್ ಆಟಮ್ಸ್ ಇಟ್ ಆಕ್ಯುಪೈಸ್ ದ ಕಾರ್ನರ್ ಆ್ಯಂಡ್ ಕಾಪರ್ ಆಟಮ್ ಆಕ್ಯುಪೈಸ್ ದ ಸೆಂಟರ್ ಆಫ್ ಈಚ್ ಫೇಸಸ್. ಓಕೆ, ಹಾಗಾದರೆ ತುಂಬ ಸಿಂಪಲ್ಲು, ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ ಅದೇ ಥರ ಮಾಡ್ಕೊಂಡು ಹೋಗ್ಬೋದು. ಏನಂತಾರೆ ಇಲ್ಲಿ ಕಾಪರ್ ಆಟಮ್ಸ್ ಎಲ್ಲಿದೆ, ಕಾಪರ್ ಆಟಮ್ಸ್ ಅಟ್ ಇಲ್ಲಿ ಕಾಪರ್ ಆಟಮ್ಸ್ ಅಟ್ ಸೆಂಟರ್ ಆಫ್ ಫೇಸಸ್. ಓಕೆ, ಅಟ್ ಫೇಸ್ ಸೆಂಟರ್ಸ್. ಓಕೆ, ಅಟ್ ಫೇಸ್ ಸೆಂಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಎಷ್ಟು ಫೇಸ್ ಸೆಂಟರ್ಸ್ ಇದೆ, ಟೋಟಲ್ 6 ಇದೆ, ಇಂಟು 1/2 ಇಸ್ ದ ಕಾಂಟ್ರಿಬ್ಯೂಷನ್. ದೆನ್ ವಿ ಗೆಟ್ 3. ಓಕೆ, ಗೋಲ್ಡ್ ಆಟಮ್ಸ್ ಎಲ್ಲಿದೆ, ಗೋಲ್ಡ್ ಆಟಮ್ಸ್ ಅಟ್ ಈಚ್ ಕಾರ್ನರ್ಸ್. ಕಾರ್ನರ್ಸ್ ಎಷ್ಟು ಕಾರ್ನರ್ಸ್ ಇದೆ, ಟೋಟಲಿ 8 ಕಾರ್ನರ್ಸ್. ಕಾಂಟ್ರಿಬ್ಯೂಷನ್ ಇಸ್ 1/8. ದೆನ್ ವಿ ಗೆಟ್ 1. ಸೊ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಡೈರೆಕ್ಟ್ ಬರೀತೀನಿ. ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಏನಿದೆ, ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ ಗೋಲ್ಡ್ AU ಎಷ್ಟು 1 ಇದೆ, ಕಾಪರ್ ಎಷ್ಟಿದೆ CU 3 ಇದೆ. AU CU 3 ಇಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಈ ಒಂದು ವೇಯಲ್ಲಿ ಈ ಥರ ಮಾಡ್ಬೋದು. ಓಕೆ, ಸೇಮ್ ಏನು ಹೇಳಿದ್ದೀನಿ ಈಗ ಫಸ್ಟ್ ಪ್ರಾಬ್ಲಮ್ಸ್ ಇದನ್ನು ಈ 4 ಪ್ರಾಬ್ಲಮ್ಸ್ ತನಕ ಸೇಮ್ ಅದೇ ಥರ ಮ್ಯಾನಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಈ ರೀತಿ ಮಾಡಬೇಕು ನೀವು. ಓಕೆ, ಸೊ ಈ ರೀತಿ ಫಾರ್ಮುಲಾ ಇದು ಒಂದು ಕೈಂಡ್ ಆಫ್ ಪ್ರಾಬ್ಲಮ್ಸು. ಈಗ ನೆಕ್ಸ್ಟ್ ಮಾಡ್ಬೋದು ಬೇರೆ ಸೆಕೆಂಡ್ ಕೈಂಡ್ ಆಫ್ ಪ್ರಾಬ್ಲಮ್ಸು ನೋಡೋಣ ಈಗ ಯಾವ ರೀತಿ ಅಂತ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಪ್ರೀವಿಯಸ್ ಪ್ರಾಬ್ಲಮ್ಸ್. ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಎ ಸಾಲಿಡ್ ಇಸ್ ಮೇಡ್ ಅಪ್ ಆಫ್ 2 elements P and Q. Atoms Q are in CCP arrangement while the atom P occupy all the tetrahedral site. What is the formula of the compound? ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ಲೆಲ್ಲ ಒಂದು ಪಾರ್ಟಿಕಲ್ಲು ಕಾರ್ನರ್ಸ್ಲಿದೆ, ಫೇಸ್ ಸೆಂಟ್ರಲ್ಲಿದೆ, ಎಡ್ ಸೆಂಟ್ರಲ್ಲಿದೆ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲಿ ನೋಡಿ ಒಂದು ಆಟಮ್ Q ಅನ್ನೋದು CCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದರೆ, P ಅನ್ನೋದು ಇಟ್ ಆಕ್ಯುಪೈ ಆಲ್ ಟೆಟ್ರಾಹೆಡ್ರಲ್ ಸೈಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಬಿಫೋರ್ ದಟ್ ಸೊ ಏನಪ್ಪ ಅಂದರೆ ಇಲ್ಲಿ ಟೆಟ್ರಾಹೆಡ್ರಲ್ ಸೈಟು ಏನು ಆಕ್ಯುಪೈ, CCP ಅರೇಂಜ್ಮೆಂಟಲ್ಲಿ Q ಏನಕ್ಕೆ ಆಕ್ಯುಪೈ ಆಗಿದೆ, ಯಾವ ರೀತಿ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸಾಲಿಡ್ ಒಂದು ಕ್ರಿಸ್ಟಲ್ ಅಂತ ತೊಗೊಂಡ್ರೆ ಅಲ್ಲಿ ಪಾರ್ಟಿಕಲ್ಸು ಯೂಶ್ವಲಿ ಸ್ಮಾಲರ್ ಸೈಜ್ ಪಾರ್ಟಿಕಲ್ ಏನಿರುತ್ತೆ, ಸ್ಮಾಲರ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ಇದು ವಾಯ್ಡ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ವಾಯ್ಡ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಅದೇ ಬಿಗ್ಗರ್ ಸೈಜ್ ಪಾರ್ಟಿಕಲ್ಸ್ ಏನಿರುತ್ತೆ, ಆ ಬಿಗ್ಗರ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ಲ್ಯಾಟಿಸ್ ಪಾಯಿಂಟ್ಸ್ ಅಂದರೆ ಕಾರ್ನರ್ಸಲ್ಲಿ, ಫೇಸ್ ಸೆಂಟರ್ಸಲ್ಲಿ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಬಿಗ್ಗರ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ. ಸ್ಮಾಲರ್ ಸೈಜ್ ಅಂದರೆ ಯೂಶ್ವಲಿ ಕ್ಯಾಟಯಾನ್ಸ್ಗಳು ಸ್ಮಾಲರ್ ಸೈಜ್ ಇರುತ್ತೆ. ಅದೇ ಬಿಗ್ಗರ್ ಸೈಜ್ ಅಂದರೆ ಆ್ಯನಯಾನ್ಸು ಬಿಗ್ಗರ್ ಸೈಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದಪ್ಪ ಅಂದರೆ NaCl ಅನ್ನೋದು ಒಂದು ಸಾಲಿಡ್ ಕ್ರಿಸ್ಟಲ್ ಗೊತ್ತಿದೆ. Na+ ಅನ್ನೋದು ಈ ವಾಯ್ಡ್ಸ್ಗಳನ್ನ ಆಕ್ಯುಪೈ ಮಾಡ್ಕೊಂಡ್ರೆ Cl- ಅನ್ನೋದು ಈ ಲ್ಯಾಟಿಸ್ ಪಾಯಿಂಟ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಹೀಗೆ ಒಂದು ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ. ಸೊ ಆಟಮ್ಸ್ ಅಂತ ತೊಗೊಂಡ್ರೆ, ಮೆಟಲ್ಸ್ ಅಂತ ತೊಗೊಂಡ್ರೆ ಬರೀ ಆಟಮ್ಸ್ಗಳಿರುತ್ತೆ. ಬಟ್ ಒಂದು ಸಾಲಿಡ್ ಅಂತ ತೊಗೊಂಡ್ರೆ ಯೂಶ್ವಲಿ ಕ್ಯಾಟಯಾನ್ ಆ್ಯನಯಾನ್ ಇದ್ದಾಗ ಸೊ ಸ್ಮಾಲರ್ ಸೈಜ್ ಎಲ್ಲ ವಾಯ್ಡ್ಸಲ್ಲಿದ್ದರೆ ಬಿಗ್ಗರ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ಲ್ಯಾಟಿಸ್ ಪಾಯಿಂಟ್ಸಲ್ಲಿರುತ್ತೆ. ಹಾಗಾದರೆ ವಾಯ್ಡ್ಸ್ ಎಷ್ಟಿದೆ, 2 ಟೈಪ್ ಆಫ್ ವಾಯ್ಡ್ಸ್ ಇದೆ. ಯಾವುದು, ಒಂದು ಆಕ್ಟಾಹೆಡ್ರಲ್ ವಾಯ್ಡ್ ಅಂತ ಇದೆ. 2 ಟೈಪ್ಸ್ ಆಫ್ ಮೇನ್ ಟೈಪ್ಸ್ ಆಫ್ ಯಾವ್ದು ಇರೋದು, ಆಕ್ಟಾಹೆಡ್ರಲ್ ವಾಯ್ಡ್ ಅಂತ ಒಂದು, ನೆಕ್ಸ್ಟು ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಒಂದು, 2 ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸು. ದಿಸ್ ಆಕ್ಟಾಹೆಡ್ರಲ್ ವಾಯ್ಡ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ಗೆ ಈಕ್ವಲ್ ಇರುತ್ತೆ. ಅದೇ ಟೆಟ್ರಾಹೆಡ್ರಲ್ ವಾಯ್ಡ್ ಇಸ್ ಟ್ವೈಸ್ ದ ನಂಬರ್ ಆಫ್ ಆಟಮ್ಸ್. ಇಟ್ ಈಸ್ ಟ್ವೈಸ್ ದ ನಂಬರ್ ಆಫ್ ಆಟಮ್ಸ್. ಒಂದು ಪಾರ್ಟಿಕಲ್ ಒಂದು ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ ಅದಕ್ಕೆ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಈಕ್ವಲ್ ಇದ್ದರೆ ಅದರ ಡಬಲ್ಲು ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇರುತ್ತೆ. ಹಾಗಾದರೆ ಈ ಥರ ವಾಯ್ಡ್ಸ್ಗಳೆಲ್ಲ ಪ್ರೆಸೆಂಟ್ ಇರೋದು ಜಾಸ್ತಿ CCP ಮತ್ತು HCP ಅರೇಂಜ್ಮೆಂಟ್ಗಳಲ್ಲಿ, ಹೆಕ್ಸಾಗಾನ್ ಕ್ಲೋಸ್ ಪ್ಯಾಕಿಂಗ್ ಮತ್ತು ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗಲ್ಲಿ ಈ ಥರ ವಾಯ್ಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಅದು ಗೊತ್ತಿರಬೇಕು, ಇಂಪಾರ್ಟೆಂಟ್ ಥಿಂಗ್. ಸೊ ಇಷ್ಟು ನಿಮಗೆ ಬೇಸಿಕ್ ಇಷ್ಟು ಗೊತ್ತಿರಬೇಕು ಕ್ಲೀನಾಗಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಹಾಗಾದರೆ ಈಗ ಬರೋಣ ಇಲ್ಲಿ ಪ್ರಾಬ್ಲಮ್ಗೆ. ಏನಿಲ್ಲಿ Q ಅನ್ನೋ ಪಾರ್ಟಿಕಲ್ಸು ಎಲ್ಲಿದೆ, Q ಅನ್ನೋ ಪಾರ್ಟಿಕಲ್ಸು CCP ಲ್ಯಾಟಿಸಲ್ಲಿ ಇನ್ವಾಲ್ವ್ ಆಗಿದೆ, ಅಥವಾ CCP ಆರ್ FCC, ಬೋತ್ ಆರ್ ಸೇಮ್. ಓಕೆ, ಬೋತ್ ಹ್ಯಾವ್ ಸೇಮ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಹಾಗಾದರೆ ನಂಬರ್ ಆಫ್ ಆಟಮ್ಸ್ ಎಷ್ಟು, ನಂಬರ್ ಆಫ್ ಆಟಮ್ಸ್ ಇನ್ FCC ಆರ್ CCP ಎಷ್ಟಿದೆ, ದಟ್ ಈಸ್ 4 ನಂಬರ್ ಆಫ್ ಆಟಮ್ಸ್ ಇದೆ. 4 ಅಂತ ಬರಿಬೋದು, ಇಲ್ಲಾಂದರೆ ಲೆಟ್ ಇಟ್ ಬಿ N ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಇದನ್ನು ಗೊತ್ತಿಲ್ಲ ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಗೊತ್ತಿಲ್ಲ ಅಂದರೆ ಅದನ್ನು N ಅಂತಲೂ ಇಡಿ ನಿಮಗೆ, ನೋ ಪ್ರಾಬ್ಲಮ್. ಹಾಗಾದರೆ P ಎಷ್ಟಿದೆ, P ಅನ್ನೋದು ಟೆಟ್ರಾಹೆಡ್ರಲ್ ವಾಯ್ಡ್ನ ಆಕ್ಯುಪೈ ಮಾಡ್ಕೊಂಡಿದೆ. ಓಕೆ, ಟೆಟ್ರಾಹೆಡ್ರಲ್ ವಾಯ್ಡ್ನ P ಆಕ್ಯುಪೈ ಮಾಡ್ಕೊಂಡಿದೆ. ಹಾಗಾದರೆ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ ಎಷ್ಟಿದೆ, ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ it is twice the number of atoms, that is 2 into 4 is equal to 8. There are 8 tetrahedral void, twice the number of atoms, 2 into 4 ಅಂತ ಆಗುತ್ತೆ, ರೈಟ್. ಸೊ ಇದಾದೈತೆ. ಈಗ ಫಾರ್ಮುಲಾ ಬರೋಣ. 4 ಇದೆ, Q ಅನ್ನೋದು P ಎಷ್ಟಿದೆ, 8 ಇದೆ.
So that's why the ratio of P and Q is 8:4. Simplest ratio ಬರೆದ್ರೆ 4 1s and 4 2s 2:1 ಆಯಿತು. ಹಾಗಾದರೆ ದ ಫಾರ್ಮುಲಾ ಆಫ್ ಅ ಕಾಂಪೌಂಡ್, ಓಕೆ, ಹಾಗಾದರೆ ಫಾರ್ಮುಲಾ ಆಫ್ ಅ ಕಾಂಪೌಂಡ್ ಏನು ಬರುತ್ತೆ? ಫಾರ್ಮುಲಾ ವಿಲ್ ಬಿ P2Q. ದಿಸ್ ಇಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಓಕೆ, ಈ ರೀತಿ ಫಾರ್ಮುಲಾ ನಾವು ಬರೀಬೇಕಾಗುತ್ತೆ. ಇಲ್ಲೇನು ಈ ಥರ ಪ್ರಾಬ್ಲಮ್ ಕೊಟ್ಟರೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಅರೇಂಜ್ಮೆಂಟಲ್ಲಿ ಯಾವುದು ಇನ್ವಾಲ್ವ್ ಆಗಿದೆ, ಯಾವ ಪಾರ್ಟಿಕಲ್ಲು, ವಾಯ್ಡ್ಸ್ಗಳಲ್ಲಿ ಯಾವುದು ಆಕ್ಯುಪೈ ಮಾಡ್ಕೊಂಡಿದೆ. 2 ಪಾರ್ಟಿಕಲ್ಸ್ ಇರ್ಬೋದು, ಇಲ್ಲ 3 ಪಾರ್ಟಿಕಲ್ಸ್ ಅವರು ಇರ್ಬೋದು. ಸೊ ಕ್ಯೂ ಅನ್ನೋದು CCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದರೆ, P ಅನ್ನೋದು ವಾಯ್ಡ್ಸ್ಗಳನ್ನ ಆಕ್ಯುಪೈ ಮಾಡ್ಕೊಂಡಿದೆ. ಹಾಗಿದ್ದಾಗ ನೀವು ಈ ಟರ್ಮ್ ತೊಗೊಳ್ಳಿ, N 2N ಅಂತಲೂ ತೊಗೋಬೋದು, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. N:2N ಅಂತ ಬರುತ್ತೆ ರೇಷಿಯೋ, ದೆನ್ ವಿಗೆ 2:1 ಅಂತಲೇ ಬರುತ್ತೆ ರೇಷಿಯೋ. ಸೊ ಈ ರೀತಿಯೂ ಟ್ರೈ ಮಾಡಿಬೇಕಾದ್ರೆ, ಇಲ್ಲಾಂದರೆ ಡೈರೆಕ್ಟ್ ನಂಬರ್ ಆಫ್ ಆಟಮ್ಸ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಆಟಮ್ಸ್ ಗೊತ್ತಿಲ್ಲ ಅಂದರೆ ನೀವು N ಅಥವಾ 2N ಈ ಥರನೂ ತೊಗೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಬರಲ್ಲ, ಇದೇ ಆನ್ಸರ್ ಬರುತ್ತೆ. ಓಕೆ, ಸೊ ಈ ರೀತಿ ಕೊಟ್ಟಾಗ ನೀವು ಹೀಗೆ ಮಾಡಬೇಕು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಮ್ಗೆ ಗೊತ್ತಿದೆ ಒಂದು ಸಾಲಿಡ್ ಕ್ರಿಸ್ಟಲಲ್ಲಿ ವಾಯ್ಡ್ಸಲ್ಲಿ ಸ್ಮಾಲರ್ ಸೈಜ್ ಪಾರ್ಟಿಕಲ್ಸ್ ಇರುತ್ತೆ, ಬಿಗ್ಗರ್ ಸೈಜ್ ಪಾರ್ಟಿಕಲ್ಸ್ಗಳೆಲ್ಲ ಲ್ಯಾಟಿಸ್ ಪಾಯಿಂಟ್ಸಲ್ಲಿ ಆಕ್ಯುಪೈ ಆಗಿರುತ್ತೆ. ಹಾಗಾದರೆ ಅಲ್ಲಿ ಪ್ರೆಸೆಂಟ್ ಇರೋ ವಾಯ್ಡ್ಸ್ಗಳವುದು ಆಕ್ಟಾಹೈಡ್ರಲ್, ಟೆಟ್ರಾಹೈಡ್ರಲ್ 2 ವಾಯ್ಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆಕ್ಟಾಹೈಡ್ರಲ್ ವಾಯ್ಡ್ಸು ನಂಬರ್ ಆಫ್ ಆಟಮ್ಸ್ಗೆ ಈಕ್ವಲ್ ಆಗಿದ್ದರೆ, ಟೆಟ್ರಾಹೈಡ್ರಲ್ ವಾಯ್ಡ್ಸು ಅದು ಡಬಲ್ ಇರುತ್ತೆ. ಓಕೆ, ಹಾಗಾದರೆ ವಾಯ್ಡ್ಸ್ಗಳೆಲ್ಲ ಜಾಸ್ತಿ ಇರೋದು CCP ಮತ್ತು HCP ಲ್ಯಾಟಿಸ್ಗಳಲ್ಲಿ ವಾಯ್ಡ್ಸ್ಗಳು ಪ್ರೆಸೆಂಟ್ ಇರೋದು. ಸಿಂಪಲ್ ಕ್ಯೂಬಿಕ್ ಸೆಲ್ಲಲ್ಲೂ ವಾಯ್ಡ್ಸ್ಗಳು ಪ್ರೆಸೆಂಟ್ ಇರಲ್ಲ. ಓಕೆ, ಹಾಗಾದರೆ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ವಾಯ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಬೋದು. ಸೊ ಇದೇ ಥರ ಪ್ರಾಬ್ಲಮ್ಸು ನಿಮ್ಮ ನೀಟು, JEE, CETಲಿ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ರೈಸ್ ಆಗೋದು. ವಾಯ್ಡ್ಸ್ ಮೇಲಿರೋ ಪ್ರಾಬ್ಲಮ್ಸ್ಗಳು ತುಂಬ ಚೆನ್ನಾಗಿ ರೈಸ್ ಆಗುತ್ತೆ. ಹಾಗೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಈ ಥರನ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಈಗ ಆಟಮ್ಸ್ ಆಫ್ ಎಲಿಮೆಂಟ್ B ಫಾರ್ಮ್ HCP ಲ್ಯಾಟಿಸ್ ಆ್ಯಂಡ್ ದೋಸ್ ಆಫ್ ಎಲಿಮೆಂಟ್ A ಆಕ್ಯುಪೈ 2/3 ಆಫ್ ದ ಟೆಟ್ರಾಹೈಡ್ರಲ್ ವಾಯ್ಡ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್? ಇಲ್ಲಿ B ಅನ್ನೋದು HCP ಲ್ಯಾಟಿಸಲ್ಲಿ ಇನ್ವಾಲ್ವ್ ಆಗಿದೆ, HCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದರೆ, A ಅನ್ನೋದು 2/3 ಆಫ್ ದ ಟೆಟ್ರಾಹೈಡ್ರಲ್ ವಾಯ್ಡ್ನ ಆಕ್ಯುಪೈ ಮಾಡ್ಕೊಂಡಿದೆ. ಓಕೆ, 2/3 ಆಫ್ ಪೋರ್ಷನ್ ಆಫ್ ದ ಟೆಟ್ರಾಹೈಡ್ರಲ್ ವಾಯ್ಡ್ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ದೆನ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್? ಸೊ ಹಾಗಾದರೆ ಫಾರ್ಮುಲಾ ಏನು ಫೈಂಡ್ ಔಟ್ ಮಾಡೋಣ. ಏನು ಫಾರ್ಮುಲಾ ಹೇಗೆ ಫೈಂಡ್ ಮಾಡ್ಬೋದು? ಫಸ್ಟ್ ಏನು B ಆಟಮ್ಸು. ಓಕೆ, B ಆಟಮ್ಸು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದೆ? HCP ಅರೇಂಜ್ಮೆಂಟಲ್ಲಿ ಇನ್ವಾಲ್ವ್ ಆಗಿದೆ. ಅದರಲ್ಲಿ HCP ಅರೇಂಜ್ಮೆಂಟಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟು? ನಂಬರ್ ಆಫ್ ಆಟಮ್ಸ್ ಇನ್ HCP. ಓಕೆ, ಇನ್ HCP ಎಷ್ಟು ಬರುತ್ತೆ? ದಟ್ ಈಸ್ 6. ಓಕೆ, FCCಲಿ 4 ಇದೆ, ಹೆಕ್ಸಾನ್ ಕ್ಲೋಸ್ ಪ್ಯಾಕಿಂಗಲ್ಲಿ ನಂಬರ್ ಆಫ್ ಆಟಮ್ಸ್ 6. ನಿಮ್ಗೆ ನಂಬರ್ ಆಫ್ ಆಟಮ್ಸ್ ಗೊತ್ತಿಲ್ಲ ಅಂದರೆ ಇದನ್ನು ನೀವು N ಅಂತ ಕನ್ಸಿಡರ್ ಮಾಡಿ, N ಅಂತ ತೊಗೊಳ್ಳಿ. ಓಕೆ, N ಅಂತ ಬರೀರಿ, 6 ಅನ್ನೋದು ಗೊತ್ತಿಲ್ಲ ಅಂತಂದರೆ. ಸೊ HCPಲಿ ನಂಬರ್ ಆಫ್ ಆಟಮ್ಸ್ 6 ಬರುತ್ತೆ, ಹಾಗಾಗಿ 6 ಅಂತ ಡೈರೆಕ್ಟಾಗಿ ಬರೆದಿದ್ದೀನಿ ನಾನು. ನೆಕ್ಸ್ಟ್ ಬನ್ನಿ, A ಅನ್ನೋ ಆಟಮ್ಸ್ ಎಲ್ಲಿದೆ, A ಅನ್ನೋ ಪಾರ್ಟಿಕಲ್ಸ್ ಎಲ್ಲಿದೆ, ಎಲಿಮೆಂಟು A ಅನ್ನೋ ಎಲಿಮೆಂಟಲ್ಲಿ 2/3 ಆಫ್ ದ ಟೆಟ್ರಾಹೈಡ್ರಲ್ ವಾಯ್ಡಲ್ಲಿ ಆಕ್ಯುಪೈ ಆಗಿದೆ. 2/3 ಆಫ್ ದ ಟೆಟ್ರಾಹೈಡ್ರಲ್ ವಾಯ್ಡಲ್ಲಿ ಆಕ್ಯುಪೈ ಆಗಿದೆ. ಹಾಗಾದರೆ ದೆನ್ ದ ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ ಎಷ್ಟು ಬರುತ್ತೆ? 2/3 ಇಂಟು ಟೆಟ್ರಾಹೈಡ್ರಲ್ ವಾಯ್ಡ್ ಎಷ್ಟು? ನಂಬರ್ ಆಫ್ ಆಟಮ್ಸು 6 ಇದೆ ಅಂದರೆ ಟೆಟ್ರಾಹೈಡ್ರಲ್ ವಾಯ್ಡು ಡಬಲ್ ಆಗುತ್ತೆ, ದಟ್ ಮೀನ್ಸ್ 2N ಅಂತಂದರೆ ಇಟ್ ಬಿಕಮ್ಸ್ 12. ಓಕೆ, 3 4s 12 ಹೋಗುತ್ತೆ, ಇಟ್ ಬಿಕಮ್ಸ್ 8. ಓಕೆ, ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ ಎಷ್ಟು? 8 ಬರುತ್ತೆ. ನಂಬರ್ ಆಫ್ ಟೆಟ್ರಾಹೈಡ್ರಲ್ ವಾಯ್ಡ್ 8 ಆಗುತ್ತೆ. 2/3 ಅನ್ನೋದ್ರಿಂದ 2/3 ಆಫ್ ಇರೋದ್ರಿಂದ, ಹಾಗಾಗಿ 2/3 ಇಂಟು 12 ಅಂದ್ರೇನು? ಟ್ವೈಸ್ ದ ನಂಬರ್ ಆಫ್ ಆಟಮ್ಸ್ 12 ಅಂತ ಬರ್ತಿದ್ದೀನಿ, ನಮಗೆ 8 ಬರುತ್ತೆ. ಹಾಗಾದರೆ ವಾಟ್ ಇಸ್ ದ ರೇಷಿಯೋ? A:B ಎಷ್ಟು ಬರುತ್ತೆ ರೇಷಿಯೋ? A:B ಇಸ್ 8:6 ಅಂತ ಬರುತ್ತೆ. ಸಿಂಪ್ಲೆಸ್ಟ್ ರೇಷಿಯೋ ಮಾಡಿದ್ರೆ 2 4s 8 ಆ್ಯಂಡ್ 2 3s 6 ಬರುತ್ತೆ. ದೆನ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ವಿಲ್ ಬಿ ವಾಟ್? A 4 ಆ್ಯಂಡ್ B 3. ದಿಸ್ ಇಸ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್.